ಕಾರ್ಬನ್ನ ಡಿಕಾರ್ಬನೈಸ್ ಮಾಡೋಂಥದ್ದು, ಅದನ್ನ ಫ್ಲಶ್ ಮಾಡೋಂಥದಕ್ಕೆ ಮೆಥಡ್ ಒಂದಿದೆ. ಆ ಥರನೇ ಯಾವಾಗಲೂ ಮಾಡಿಸ್ಬೇಕೆ ಹೊರತು ಸುಮ್ಮನೆ ಬ್ಲಾಕಿಗೆ ಬಂದು ನೆಕ್ಸ್ಟ್ ಮ್ಯಾನಿಫೋಲ್ಡಿಂದ ಈಚೆ ಬರ್ತಾ ಇದೆ. ಈಚೆ ಬಂದ ನೀವೇನು ತಿಳ್ಕೊತಾ ಅಂತಂದರೆ ಬ್ಲ್ಯಾಕ್ ಕಲರ್ ಆ ಒಂದು ನೀರು ಬರ್ತಾ ಇರೋದ್ರಿಂದ ಇಂಜಿನ್ ಎಲ್ಲ ಕ್ಲೀನಾಗಿ ಈಚೆ ಬರ್ತಾ ಇದೆ ಅಂತ. ಇದು ತಪ್ಪು ಮೆಥಡ್. ಇದನ್ನು ನೀವು 1,00,000 ನಂತರ ಕಿಲೋಮೀಟರ್ ಅಂದರೆ 1-1.5 ಲಕ್ಷ ಇಲ್ಲ 1,30,000 ಕಿಲೋಮೀಟರ್ ಅಂತ ಓಡಿದಾಗ ನಿಮ್ಮ ವೆಹಿಕಲ್ನಲ್ಲಿ ಕಾರ್ಬನ್ ಡೆಪಾಸಿಟ್ ಆಗೇ ಆಗಿರ್ತದೆ. ಇದನ್ನು ನೀವು ನಿನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ. ಏನಪ್ಪಾ ಅಂದ್ರೆ ಕಾರ್ಬನ್ ಫ್ಲಶ್, ಇಂಜಿನ್ ಅಲ್ಲಿ ಕಾರ್ಬನ್ ಫ್ಲಶ್ ನ ಮಾಡೋದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳಿದೆ ಅಂತಂದ್ರೆ, ಇಂಜಿನ್ ಅಲ್ಲಿ ಕಾರ್ಬನ್ ಫ್ಲಶ್ ಮಾಡೋ ಮೆಥಡ್ ಏನಿದೆ ಇವತ್ತಿಗೆ, ಏನು ನಿಮ್ಮ ವೆಹಿಕಲ್ ನಲ್ಲಿ ಒಂದು ಟ್ಯೂಬ್ ನ ಹಾಕಿ ಅದಕ್ಕೊಂದು ಆಕ್ಸಿಜನ್ ಹಾಕ್ಬಿಟ್ಟು ಏನಕ್ಕೆ ಇವತ್ತು ಕಾರ್ಬನ್ ಎಲ್ಲ ಈಚೆ ಬಂದಿದೆ, ನಿಮ್ಮ ವೆಹಿಕಲ್ ಸ್ಮೂತ್ ಆಗಿ ರೈಡ್ ಆಗುತ್ತೆ ಇನ್ನು ಮುಂದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಂದು ಯೂಸ್ಲೆಸ್ ಅಂತ ನಾನು ಹೇಳಿದೆ. ಬಟ್ ಕಾರ್ಬನ್ ನ ಡಿಕಾರ್ಬನೈಸ್ ಮಾಡೋಂಥದ್ದು, ಅದನ್ನ ಫ್ಲಶ್ ಮಾಡೋಂಥದಕ್ಕೆ ಮೆಥಡ್ ಒಂದಿದೆ. ಆ ತರನೇ ಯಾವಾಗ್ಲೂ ಮಾಡಿಸ್ಬೇಕೆ ಹೊರತು ಸುಮ್ಮನೆ ನಿಮ್ ಇಷ್ಟ ಬಂದಂಗೆ 1,000-2,000 ಕೊಟ್ಬಿಟ್ಟು ಅದರೊಡನೆ ಪೈಪ್ ನ ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಬನ್ ನ ಫ್ಲಶ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಯೂಸ್ ಇಲ್ಲ ಅಂತ ಹೇಳಿದ್ದೆ. ಸೊ ಯೂಸ್ ಆಗೋದು ಯಾವ ತರ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಂಜಿನ್ ಬ್ಲಾಕ್ ಏನಿದೆ, ಇಂಜಿನ್ ಅಲ್ಲಿ ಯಾವಾಗ್ಲೂ ಒಂದ್ಸಲ ವೆಹಿಕಲ್ ನ ಸ್ಟಾರ್ಟ್ ಮಾಡಿದಾಗ ಫ್ರೆಶ್ ಏರ್ ಫಿಲ್ಟರ್ ಇಂದ ಹೊರಡೆ ಬರ್ತಾ ಇರ್ತದೆ, ಒಳಗಡೆ ಕಂಬಷನ್ ನಡೀತಾ ಇರ್ತದೆ. ಅದಾದ ನಂತರ ಎಕ್ಸಾಸ್ಟ್ ಆಗ್ತಾ ಇರ್ತದೆ. ಈ ಎಕ್ಸಾಸ್ಟ್ ಆಗೋದೇನೆ ಕಾರ್ಬನ್. ಏನಂತಂದ್ರೆ ಅಲ್ಲೆಲ್ಲ ಫುಲ್ ಬ್ಲಾಕ್ ಆಗೋಂಥದ್ದು. ಇದು ಎಲ್ಲಿ ಬ್ಲಾಕ್ ಆಗುತ್ತೆ? ಇಂಜಿನ್ ಬ್ಲಾಕ್ ಒಳಗೆ ಯಾವಾಗ್ಲೂ ಬಿಸಿ ಇರ್ತಿದೆ. ಬಿಸಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಕಾರ್ಬನ್ ಅದು ಬಂದು ಯಾವಾಗ್ಲೂ ಈಚೆ ತಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಈಚೆ ತಳ್ಳದಂತ ಕಾರ್ಬನ್ ಎಲ್ಲಿಗೆ ಬರ್ತದೆ ಅಂತಂದ್ರೆ ಮ್ಯಾನಿಫೋಲ್ಡ್ ಬರ್ತದೆ. ಈ ಮ್ಯಾನಿಫೋಲ್ಡ್ ಬಂದಾಗ ಏನಾಗುತ್ತೆ, ಮ್ಯಾನಿಫೋಲ್ಡ್ ಅಲ್ಲಿ ಬಂದು ಬ್ಲಾಕ್ ಆಗುತ್ತೆ. ನೀವು ವೆಹಿಕಲ್ ನ ತಗೊಂಡಾಗ ಹೊಸದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಮ್ಯಾನಿಫೋಲ್ಡ್ ನ ಬಂದು ಒಂದು ಹೋಲ್ ಬಂದು ಒಳ್ಳೆ ಕ್ಲಿಯರ್ ಆಗಿ ಇರ್ತದೆ. ಅದಾದ ನಂತರ ವೆಹಿಕಲ್ ನ ಡ್ರೈವ್ ಮಾಡ್ತಾ 1,00,000 ಕಿಲೋಮೀಟರ್ 1,00,000 ಕಿಲೋಮೀಟರ್ ಹೋಗ್ತಾ ಅಂದ್ರೆ ಅಲ್ಲೆಲ್ಲ ಕಾರ್ಬನ್ ಡೆಪಾಸಿಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವೆಹಿಕಲ್ ನ ಇನ್ಲೆಟ್ ನಲ್ಲೇನೆ ಒಂದು ಪೈಪ್ ನ ಹಾಕಿ ಅದಕ್ಕೆ ಆಕ್ಸಿಜನ್ ಕನೆಕ್ಟ್ ಮಾಡಿ ಅದ್ರ ಮುಖಾಂತರ ಫುಲ್ ಫ್ಲಶ್ ಮಾಡಿ ಒಳಗಡೆಗೆ ಅದು ಟರ್ಬೋ ಮುಖಾಂತರ ಒಳಗಡೆ ಹೋಗಿ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಬ್ಲಾಕ್ ಬಂದು ನೆಕ್ಸ್ಟ್ ಮ್ಯಾನಿಫೋಲ್ಡ್ ಇಂದ ಈಚೆ ಬರ್ತಾ ಇದೆ. ಈಚೆ ಬಂದ ನೀವೇನ್ ತಿಳ್ಕೊತಾ ಇದ್ದಾರೆ ಅಂತಂದ್ರೆ ಬ್ಲಾಕ್ ಕಲರ್ ಆ ಒಂದು ನೀರು ಬರ್ತಾ ಇರೋದ್ರಿಂದ ಇಂಜಿನ್ ಎಲ್ಲ ಕ್ಲೀನ್ ಆಗಿ ಈಚೆ ಬರ್ತಾ ಇದೆ ಅಂತ. ಇದು ತಪ್ಪು ಮೆಥಡ್. ನಾನು ನಿನ್ನೆ ಕೂಡ ನಿಮ್ಗೆ ಹೇಳಿದೆ, ಈ ಒಂದು ಬರ್ನ್ ಅನ್ನ ನೀವು ಎಷ್ಟೇ ಸಲ ಯೂಸ್ ಮಾಡಿ ಅದನ್ನ ವಾಶ್ ಮಾಡಿದ್ರೆ ಬ್ಲಾಕ್ ಕಲರ್ ಆಗೇನೆ ಬರ್ತಾ ಇರ್ತದೆ ಅಂತ ಹೇಳ್ಬಿಟ್ಟು ಸೇಮ್ ಅದೇ ತರನೇ ಇದನ್ನ ನೀವು ಮ್ಯಾನುವಲ್ ಆಗಿ ಹೆಂಗ್ ಕ್ಲೀನ್ ಮಾಡಬೇಕು ಅಂತಂದ್ರೆ, ಒಂದು ವೆಹಿಕಲ್ ನಲ್ಲಿ ಕಾರ್ಬನ್ ಬಂದು ಎಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ ಅಂತ ಫಸ್ಟ್ ತಿಳ್ಕೋಬೇಕು. ಮೇನ್ ಆಗಿ ಬಂದು ಬ್ಲಾಕ್ ಆಗೋದು ಮ್ಯಾನಿಫೋಲ್ಡ್ ಬಾಕ್ಸ್ ನಲ್ಲಿ. ಅದಾದ ನಂತರ EGR ನಲ್ಲಿ ಬ್ಲಾಕ್ ಆಗುತ್ತೆ. ಆಯ್ತಾ? ಈ EGR ನಲ್ಲಿ ಬ್ಲಾಕ್ ಆಗಿದೆ ಅಂತ ಕೂಡ ನಾವು ಮೇನ್ ಆಗಿ ಕ್ಲೀನ್ ಮಾಡ್ಲೇಬೇಕು. ಇವಾಗ ಇಲ್ಲಿ ನಾವು ಫ್ಲಶ್ ಮಾಡ್ತಿರೋಂಥದ್ದು ಎಲ್ಲಾ ಕಡೆಗೂ ಹೋಗಿ ಸರ್ಕ್ಯುಲೇಟ್ ಮಾಡಿ ಇದು ಈಚೆಗೆ ಯಾವುದೇ ಕಾರಣಕ್ಕೂ 100% ಕಾರ್ಬನ್ ಅಂತ ಕ್ಲೀನ್ ಮಾಡ್ಕೊಂಡ್ ಬರೋದಿಲ್ಲ. ನೀವು ಮೆಕ್ಯಾನಿಕ್ ಹತ್ರನೇ ಹೋಗಿ ಕಾರ್ಬನ್ ನ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾನಿಫೋಲ್ಡ್ ಬಾಕ್ಸ್ ನ ಬಿಚ್ಚಿ EGR ನ ತೆಗೆದು ಅದನ್ನೊಂದು ಸೆನ್ಸರ್ ಗಳನ್ನ ತೆಗೆದು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾನ್ಯುವಲ್ ಆಗಿ ಅದನ್ನ ಏನ್ ಹೇಳಿದೆ ನಾನು ಇವಾಗ ಇದೆಲ್ಲ ಬಂದು ಮುಟ್ಕೊಂಡಿರುತ್ತೆ, ಕ್ಲಿಯರ್ ಆಗಿರುತ್ತೆ ಅಂತ, ಬ್ಲಾಕ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ನಂತರ ಅವ್ರೇನ್ ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡಿ ಆ ಒಂದು ಬ್ಲಾಕ್ ಆಗಿರುವಂತ ಒಂದು ಸೆಕ್ಷನ್ ಅವರು ಕ್ಲೀನ್ ಮಾಡ್ತಾರೆ. ಇವಾಗ ಮನೆಯನ್ನೆಲ್ಲ ನೀವು ಅಬ್ಸರ್ವ್ ಮಾಡೋದು, ಹಳೆ ಮನೆಯಲ್ಲಿ ಏನಾಗ್ತಿದ್ರೆ ಸೌದೆ ಒಲೆನೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಮೇಲ್ಗಡೆ ಚಿಮಿನಿ ಇರೋದು, ಆ ಚಿಮಿನಿ ಎಲ್ಲ ಬ್ಲಾಕ್ ಆಗಿರೋದು. ಸೇಮ್ ಮೆಥಡೇನೆ ಇಂಜಿನ್ ಅಲ್ಲೂ ಕೂಡ ಆಗ್ತಾ ಇರೋಂಥದ್ದು. ಯಾವುದೇ ಕಾರಣಕ್ಕೂ ನಾನು ಡಿಕಾರ್ಬನೈಸ್ ಅಂದ್ರೆ ಕಾರ್ಬನ್ ಫ್ಲಶ್ ನ ಮಾಡಿಸ್ಬೇಡಿ ಅಂತ ಹೇಳ್ತಾರ. ಬಟ್ ನೀವು ಇವಾಗ ಏನ್ ಮಾಡಿಸ್ತಾ ಇದ್ದೀರಾ ಈ ಮೆಥಡ್ ಬಂದು ಯೂಸ್ಲೆಸ್ ಅಂತ ಹೇಳ್ತಾರ ಅಷ್ಟೇ. ನೀವು ಕಾರ್ಬನ್ ಡಿಕಾರ್ಬನೈಸ್ ಮಾಡಿಸ್ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ಮ್ಯಾನ್ಯುವಲ್ ಆಗಿ ಶೋರೂಮ್ ಅವರ ಒಂದು ಸಜೆಷನ್ ಏನಿದೆ ಅದನ್ನ ತಗೊಂಡು ಮ್ಯಾನ್ಯುವಲ್ ಆಗಿ ಮಾಡಿಸೋದನ್ನ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ರೀಲ್ಸ್ ಆಗ್ಲಿ ಬೇರೆ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡಾಗ್ಲಿ ಹಳ್ಳಕ್ಕಂತೂ ಬೀಳಕ್ ಹೋಗ್ಬಿಡಿ. ಈಗ ಅಕಸ್ಮಾತ್ ನಿಮ್ಮ ಒಂದು ಕ್ವಶನ್ ಇದನ್ನ ನಾವು ಮಾಡಿಸ್ಲೇಬೇಕಾ, ಯಾವಾಗ ಮಾಡಿಸ್ಬೇಕು ಅಂತ ಕೇಳೋದಾದ್ರೆ, ವೆಹಿಕಲ್ ನ ತಗೊಂಡು ನೀವು ಶೋರೂಮ್ ಇಂದ ತಂದಾಗ ಏನ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದನ್ನ ನೀವು 1,00,000 ನಂತರ ಕಿಲೋಮೀಟರ್ ಅಂದ್ರೆ 1-1.5 ಲಕ್ಷ ಇಲ್ಲ 1,30,000 ಕಿಲೋಮೀಟರ್ ಅಂತ ಓಡಿದಾಗ ನಿಮ್ಮ ವೆಹಿಕಲ್ ನಲ್ಲಿ ಕಾರ್ಬನ್ ಡೆಪಾಸಿಟ್ ಆಗೇ ಆಗಿರ್ತದೆ. ಇದನ್ನ ನೀವು ಮ್ಯಾನ್ಯುವಲ್ ಆಗಿ ಮಾಡಿಸೋದು ಒಳ್ಳೇದು. ನೋಡಿ, ವೆಹಿಕಲ್ ನ ಮೇಂಟೆನೆನ್ಸ್ ಬೇಗ, ವೆಹಿಕಲ್ ನ ರಿಪೇರಿನೇ ಬೇಗ. ಮೇಂಟೆನೆನ್ಸ್ ಅಂದ್ರೆ ಏನು ಅಂತಂದ್ರೆ ನಾವು ಆಯಿಲ್ ಚೇಂಜ್ ಮಾಡೋದು, ಏರ್ ಫಿಲ್ಟರ್ ಕ್ಲೀನ್ ಮಾಡೋದು, ಫಿಲ್ಟರ್ ಗಳನ್ನ ಕ್ಲೀನ್ ಮಾಡೋದು, ಇದೆಲ್ಲ ಬಂದು ಮೇಂಟೆನೆನ್ಸ್. ಓಕೆನಾ? ಈ ರೀತಿ ಆಗಿರುವಂತ ಒಂದು ಬ್ಲಾಕ್ ನ ಕ್ಲಿಯರ್ ಮಾಡೋದು ಬಂದು ರಿಪೇರ್. ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಶೋರೂಮ್ ಅಲ್ಲಿ ಮೇಂಟೆನೆನ್ಸ್ ನ ಮಾಡ್ಕೋಬೇಕು. ಜನಗಳು ಯಾವ ತರ ಅಂತಂದ್ರೆ, ಯಾರೋ ಒಬ್ರು ಏನಾರು ಒಂದು ಮಾಡಿಸ್ಬಿಟ್ಟು ಇದರಿಂದ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದ್ರೆ ಅದನ್ನ ಹಿಂದೆ ಮುಂದೆ ನೋಡದಂತೆ ಓಡೋಗಿ ಇವರು ಕೂಡ ಮಾಡ್ಸಕ್ ಟ್ರೈ ಮಾಡ್ಬಿಡ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಓವರ್ ಆಲ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಯಾವ ತರ ಇದೆ ಅಂತ, ಒಬ್ರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋಂತ ಪುರೋಹಿತರು ಇರ್ತಾರೆ. ಪುರೋಹಿತರು ದಿನ ಹೋಗಿ ಪೂಜೆ ಮಾಡಿ ಬರ್ತಾ ಇರ್ತಾರೆ ದೇವ್ರ ಗುಡಿನಲ್ಲಿ. ಅವಾಗ ಅವ್ರಿಗೆ ಒಂದು ಬೆಕ್ಕು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತದೆ. ಆ ಡಿಸ್ಟರ್ಬೆನ್ಸ್ ಮಾಡ್ತಿರೋ ಬೆಕ್ಕುನ ಏನ್ ಮಾಡ್ತಾರೆ, ತಗೊಂಡೋಗ್ಬಿಟ್ಟು ಒಂದು ಮರ ಕಟ್ಟಾಕ್ಬಿಟ್ಟು ಬಂದು ಪೂಜೆ ಮಾಡ್ತಾ ಇರ್ತಾರೆ. ಚಿಕ್ಕ ವಯಸ್ಸಿಂದ ಇವ್ರ ಮಗ ಏನ್ ಮಾಡ್ತಾನೆ, ಆ ಬೆಕ್ಕುನ
ಅವರ ತಂದೆಯವರು ಆ ಮರ ಕಟ್ಟಾಕನ್ನ ನೋಡಿರ್ತಾನೆ. ಕಾಲ ಆದ ನಂತರ ಏನ್ ಮಾಡ್ತಾರೆ, ಮಗ ಬಂದು ಆ ಗುಡಿಗೆ ಪೂಜೆ ಮಾಡಕ್ಕೆ ಅಂತ ಬಂದಾಗ ನಮ್ಮ ಅಪ್ಪ ಅವರು ಇದೇ ರೀತಿ ಒಂದು ಬೆಕ್ಕನ್ನ ತಂದು ಮರಕ್ಕೆ ಕಟ್ಟಾಕ್ಬಿಟ್ಟು ಹೋಗಿ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಇವನು ಹೋಗಿ ಮಾರ್ಕೆಟ್ ಕೊಟ್ಟು ಒಂದು ಬೆಕ್ಕು ತಂದ್ಬಿಟ್ಟು ಆ ಬೆಕ್ಕನ್ನ ತಗೊಂಡು ಮರ ಕಟ್ಟಾಕ್ಬಿಟ್ಟು ಬಂದು ಪೂಜೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿನೇ ನಮ್ಮ ಜನಗಳು ಯಾರೋ ಒಬ್ರು ಮಾಡ್ತಿರೋ ಅಂತಂದ್ರೆ ಎಲ್ರು ಹೋಗಿ 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 ಅದನ್ನೇ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆತನು ಹೋಗಿ ಯಾಕೆ ಕಟ್ಟಾಕ್ತಿದ್ರ ಅಪ್ಪಾಜಿ ಮರಕ್ಕೆ ಬೆಕ್ಕುನ ಅಂತ ಕೇಳಿಲ್ಲ. ಅಪ್ಪಾಜಿನೂ ಕೂಡ ಮಗನ್ಗೆ ಈ ಬೆಕ್ಕು ಇಂದ ನಂಗೆ ಇದ್ರ ತೊಂದರೆ ಆಗ್ತಾ ಇತ್ತು, ಇದನ್ನ ನಾನು ಮರ ಕಟ್ಟಾಕಿದೀನಿ ಅಂತ ಹೇಳಕ್ ಹೋಗಿಲ್ಲ. ಸೊ ಇನ್ನು ಮುಂದೆ ನಾವು ಈ ಕಾರ್ಬನ್ ಪ್ಲಸ್ ನ ಮಾಡ್ಬೇಕಾದ್ರೆ ಇದರಿಂದ ಯೂಸ್ ಇದೆಯಾ ಏನು ಅಂತ ಶೋರೂಮ್ ಅಲ್ಲಿ ಕರೆಕ್ಟ್ ಆಗಿ ತಿಳ್ಕೊಂಡು ಕೆಲಸನ ಮಾಡಿಸ್ಕೊಡಿ. ಇಂಜಿನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಥ್ಯಾಂಕ್ ಯು.